ಎಡಿಟಿಂಗ್ ನಾನೇ ಮಾಡ್ತೀನಿ. ಸಿಂಪಲಾಗಿ ಈಗ ಮಾಡಿ ಇದು ಮಾಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಮಧ್ಯೆ ಮಧ್ಯೆ ಖಾಲಿ ಬಿಡಬೇಡಿ. ಎಲ್ಲ ಹಾಕ್ತಾರಲ್ಲ ಎಲ್ಲ ಅದು ಮಾಡಿ ಅದಕ್ಕೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಸರ್. ಇದು ದೇವಸ್ಥಾನದ ಅನ್ನದಾನ ಹೆಂಗಿತ್ತು ಸರ್? ಪ್ರಸಾದ ಊಟ ಭಾಳ ಚೆನ್ನಾಗಿತ್ತು. ಹಾಂ. ಇಲ್ಲಿ ಎಸ್ಪೆಷಲಿ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ಅನ್ನ ಸಾಂಬಾರು ರಸಮ್ಮು ಹಾಕ್ತಾರೆ. ಬಟ್ ಇಲ್ಲಿ ವೆರೈಟೀಸ್ ಹಾಕಿದ್ದಾರೆ. 2-3 ಥರ ಪಲ್ಯ, ಗೊಜ್ಜು, ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ ಭಾಳ ತುಂಬ ಚೆನ್ನಾಗಿತ್ತು. ಆಮೇಲೆ ಪಾಯಸ 2 ಥರ ಪಾಯಸ ಹಾಕ್ತಾರೆ, ಭಾಳ ಚೆನ್ನಾಗಿತ್ತು. ಊಟ ಬಂದು 4 ಸಾರಿ ಬಡಿಸ್ತಾರೆ. 1 ಸಾರಿ ರಸಮ್ಗೆ 2 ಸಾರಿ, ಸಾಂಬಾರಿಗೆ 2 ಸಾರಿ, ಮೊಸರಿಗೆ 2 ಸಾರಿ. ಭಾಳ ಚೆನ್ನಾಗಿ ಹೊಟ್ಟೆ ತುಂಬ ಅನ್ನದಾನ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಗೊತ್ತಿರಂಗೆ ಈ ಥರ ಎಲ್ಲನ ಅನ್ನದಾನ ನೋಡಿದ್ದೀರಾ ನಮ್ಮ ಇಡೀ ಇಂಡಿಯಾದಲ್ಲೇ? ಈ ಥರ ಎಲ್ಲೂ ನೋಡಿಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ರೈಸ್ ಸಾಂಬಾರು, ರೈಸ್ ರಸಮು, ಮಜ್ಜಿಗೆ ಹಾಕಿ ಒಂದು ಪಲ್ಯ ಹಾಕಿ ಇದು ಮಾಡ್ತಾರೆ. ಬಟ್ ಇಲ್ಲಿ ವೆರೈಟೀಸು ಪ್ಲಸ್ 2 ಟೈಮ್ಸ್ 4 ಟೈಮ್ಸ್ ಬರ್ತಾರೆ. ಒಂದೊಂದು ಇದಕ್ಕೂ ಒಂದೊಂದು ಸಾಂಬಾರು ಒಂದೊಂದು ರಸಮ್ಗೂ 2 ಸಾರಿ ಬರ್ತಾರೆ. ಭಾಳ ಚೆನ್ನಾಗಿತ್ತು. ನನಗಂತೂ ಮದುವೆಗೆ ಬಂದಿದ್ದೀವಿ ಅನಿಸ್ತು. ಮದುವೆ ಊಟ ನಿಮ್ಗೆ ಹೆಂಗೆ ಅನ್ನಿಸ್ತು? ಮಿನಿ ಫಂಕ್ಷನ್ನು. ಹಾಂ. ಮಿನಿ ಫಂಕ್ಷನಲ್ಲಿ ಹೆಂಗೆ ಮಾಡ್ತಾರೆ ಫಂಕ್ಷನ್ನು ಸಿಂಪಲ್ಲು, ಆ ಥರ ಅಷ್ಟು ಮೆನು ಆಗ್ತಾರೆ. ಮತ್ತು ಟೇಸ್ಟ್ ಬಗ್ಗೆ ಸರ್? ಭಾಳ ಚೆನ್ನಾಗಿದೆ. ಟೇಸ್ಟ್ ಏನೂ ಮಾತಾಡೋಂಗಿಲ್ಲ, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.